ನಮಸ್ಕಾರ ಸ್ನೇಹಿತರೆ. ಈ ಕಾವೇರಿ ಮತ್ತು ಹಾರಂಗಿ ಬಗ್ಗೆ ಒಂದು ಸಣ್ಣ ಮಾಹಿತಿ. ಇವೆರಡು ಬೇರೆ ಬೇರೆ, ಎರಡು ಒಂದೇ ಅಲ್ಲ. ಹಾರಂಗಿ ನದಿಯಿಂದ ಹಾರಂಗಿ ಡ್ಯಾಮು, ಇದ್ರ ಕೆಪಾಸಿಟಿ 8 TMC. ಇದರ ಡಿಸ್ಚಾರ್ಜು ಕುಶಾಲನಗರದ ಎಡಭಾಗದಿಂದ ಬರುತ್ತೆ. ಇನ್ನು ತಲಕಾವೇರಿಯಿಂದ ಕಾವೇರಿ, ಇದು ಭಾಗಮಂಡಲ ಎಮ್ಮೆಮಡು ದಾಟಿ ಕುಶಾಲನಗರದ ಬಲಭಾಗದಿಂದ ಬರುತ್ತೆ. ಇವೆರಡು ದಿಂಡಗಾಡು ಎಂಬಲ್ಲಿ ಸಂಗಮ ಆಗುತ್ತೆ. ನಂತರ ಸೂಳೆಕೋಟೆ, ರಾಮನಾಥಪುರ, ರುದ್ರಪಟ್ಟಣ, ಬಸವಪಟ್ಟಣ, ಕೇರಳಾಪುರ, ಹಂಸೋಗೆ, ಆಡ್ಯ, ನಂತರ ಬಳ್ಳೂರು ಹತ್ರ ಬರುತ್ತೆ. ಬಳ್ಳೂರಲ್ಲಿ ಒಂದು ಮ್ಯಾನ್ಮೇಡ್ ಚೆಕ್ ಡ್ಯಾಮ್ ಇದೆ. ಇದನ್ನು ಬಳ್ಳೂರು ಕಟ್ಟೆ ಅಥವಾ ಚಾಮರಾಜ ಅಣೆಕಟ್ಟು ಅಂತ ಕರೀತಾರೆ. ಇದನ್ನು KRS ಡ್ಯಾಮಿಂದ 100 ವರ್ಷ ಮುಂಚೆನೇ ಕಟ್ಟಿದ್ದಾರೆ. ಈ ಚೆಕ್ ಡ್ಯಾಮ್ನ 1832ರಲ್ಲಿ ಮೈಸೂರಿನ ದಿವಾನರಾಗಿದ್ದಂಥ K. ಶೇಷಾದ್ರಿ ಅಯ್ಯರ್ ಅವರು ಕಟ್ಟಿಸ್ತಾರೆ. ಇಲ್ಲಿ ಎಡದಂಡೆ ಮತ್ತು ಬಲದಂಡೆ ನಾಲೆಗಳನ್ನ ಮಾಡಿಸ್ತಾರೆ. ರೈತರ ಜಮೀನುಗಳಿಗೆ ನೀರು ಹರಿಸೋಕ್ಕೆ ಅನುಕೂಲ ಆಗಲಿ ಅಂತ. ಈ ಚಾಮರಾಜ ಎಡದಂಡೆ ನಾಲೆ ಬಂದು ಬೈಲಾಪುರ, ಚಿಕ್ಕನಾಯಕನಹಳ್ಳಿಯಿಂದ ಅಂಕನಹಳ್ಳಿ ಕೆರೆ ತುಂಬಿಸಿ, ನಾಟನಹಳ್ಳಿ ದಾಟಿ ನರಚನಹಳ್ಳಿ ಕೆರೆ ತುಂಬಿಸಿ, ಅಲ್ಲಿಂದ ಹಳೆ ಮಿರ್ಲೆ, ಬೀಚನಹಳ್ಳಿ, ಗಂಧನಹಳ್ಳಿ, ಬಾಲೂರಿಂದ ಮಂಚನಹಳ್ಳಿಯಿಂದ ಹಂಪಾಪುರ ಬಂದು ಕಡೆ ಅಂತ. ನೆಕ್ಸ್ಟು ಈ ಚಾಮರಾಜ ಬಲದಂಡೆ ನಾಲೆ, ಇದನ್ನು ರಾಮಸಮುದ್ರ ಕೆನಾಲ್ ಅಂತಲೂ ಕರೀತಾರೆ. ಇದು ಶ್ರೀರಾಂಪುರ, ಕೆಸ್ತೂರುಕೊಪ್ಪಲು, ಕಂಚಗಾರಕೊಪ್ಪಲು, ಹೆಬ್ಬಾಳು, ಬ್ಯಾಡ್ರಹಳ್ಳಿ, ಚೀರ್ನಹಳ್ಳಿ. ಈ ಚೀರ್ನಹಳ್ಳಿಯಿಂದ ಡೈರೆಕ್ಟು ಈ ಕೆನಗರ ಹಪ್ಪತ್ಬೇಕಾದ್ರೆ ಒಂದು ರೈಲ್ವೆ ಅಂಡರ್ ಪಾಸ್ ಬರುತ್ತಲ್ಲ, ಅಲ್ಲಿ ಇದು ಪಾಸ್ ಆಗುತ್ತೆ. ಇದು ಇಂಜಿನಿಯರ್ಗಳ ಅದ್ಭುತ ಚಮತ್ಕಾರ. ಇಲ್ಲಿ ನೀವು ನೋಡ್ಬೋದು, ರೈಲ್ವೆ ಸ್ಟೇಷನ್ ಹತ್ರನೇ ಸಿಗುತ್ತೆ ಇದು. ಇಲ್ಲಿಂದ ಇದು ಲಾಲ್ನಹಳ್ಳಿ, ಬಸವರಾಜಪುರ, ಡೋರ್ನಹಳ್ಳಿ ಹೋಗಿ ಎಂಡ್ ಆಗುತ್ತೆ. ಇನ್ನು ಚುಂಚನಗಟ್ಟೆಯಲ್ಲೊಂದು ಬಲದಂಡೆ ನಾಲೆ ಇದೆ. ಇದು ಒಂದು ಸೆಕೆಂಡ್ ಮತ್ತೆ ಶ್ರೀರಾಂಪುರ, ಚಂದಗಾಲು, ಕಾಟ್ನಾಳು ಈ ಕಡೆ ಬರುತ್ತೆ. ಇದು ಕಾಟ್ನಾಳಿಂದ ಕೇರಾರ, ಮತ್ತು ಇದು ಕೇರಾರ ಹಪ್ಪತ್ಬೇಕಾದ್ರೆ ಇನ್ನೊಂದು ಕಾಲುವೆ ಸಿಗುತ್ತೆ ನಿಮಗೆ ಮುಂಚೆನೇ ಒಂದು, ಆ ಕಾಲುವೆ. ಅಲ್ಲಿಂದ ಮೂಡ್ಲುಕೊಪ್ಪಲಿಂದ ಗೊರಗುಂಡಿ, ಚಾಮಲಾಪುರ, ಅಲ್ಲಿಂದ ತಿಪ್ಪೂರು, ಕರುಂಗಳ್ಳಿ, ದೆಗ್ನಾಳು, ಇಲ್ಲೋಗಿದ್ದು ಎಂಡಾಗುತ್ತೆ, ನದಿಗೆ ಸೇರುತ್ತೆ. ಇಲ್ಲಿ ನೋಡಿ, ನಮ್ಮ ಮೈಸೂರಿನ ರಾಜ ಮನೆತಂದವರು ಹತ್ತತ್ರ 200 ವರ್ಷಗಳ ಹಿಂದೆಯೇ ರೈತರಿಗೆ ಅನುಕೂಲ ಆಗಲಿ ಅಂತ ಈ ನೀರಾವರಿ ವ್ಯವಸ್ಥೆಗಳನ್ನ ಮಾಡಿಕೊಟ್ಟಿದ್ದಾರೆ. ಇವ್ರಿಗೆ ಮನಸ್ಸಲ್ಲಿ ಎಷ್ಟು ಹೊಗಳಿದ್ರು ಸಾಲದು ಮನಸ್ಸಿಂದ ಅಲ್ವಾ.